ಪತ್ರಕರ್ತರ ಸಂಘದಿಂದ ನಡೆದ ಪತ್ರಿಕಾ ದಿನಾಚರಣೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗ್ರಾಮಾಂತರ ಮತ್ತು ಸಣ್ಣ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಪ್ರತಿ ವಾರ ಪ್ರತಿಗಳನ್ನು ಹೊರತರಲು ಹರಸಾಹಸ ಪಡುತ್ತಿದ್ದು ಹೃದಯವಂತ ಓದುಗರು ಪತ್ರಿಕೆಗಳನ್ನು ಕೊಂಡು ಓದುವ ಮೂಲಕ ಸಣ್ಣ ಪತ್ರಿಕೆಗಳ ಉಳಿವಿಗೆ ಸಹಕಾರ ನೀಡಬೇಕೆಂದು ಪತ್ರಕರ್ತರು ವಕೀಲರಾದ ಜಿ ಸುಬ್ರಹ್ಮಣ್ಯ ಅವರು ತಿಳಿಸಿದರು. ತರೀಕೆರೆ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ನಗರದ ಅರಮನೆ ಹೋಟೆಲ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಸರ್ಕಾರ ಪತ್ರಕರ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಬಸ್ ಪಾಸ್, ಉಚಿತ ನಿವೇಶನ ಮುಂತಾದ ಸೌಲಭ್ಯಗಳನ್ನು ನೀಡಬೇಕೆಂತ ಹೇಳಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕ ಎಚ್.ಎಂ. ಗೋಪಿಕೃಷ್ಣ, ತಾವು ಪತ್ರಿಕಾ ರಂಗ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸಿರುವುದರಿಂದ ಪತ್ರಕರ್ತರ ಕಷ್ಟ ಸುಖಗಳ ಅರಿವಿದ್ದು ತಮ್ಮಿಂದ ಸಾಧ್ಯವಾಗುವ ಸೌಲಭ್ಯಗಳನ್ನು ನೀಡುವುದಲ್ಲದೆ ಜನಪ್ರತಿನಿಧಿಗಳ ಮೂಲಕ ಸರ್ಕಾರದ ಗಮನ ಸೆಳೆದು ಪತ್ರಕರ್ತರಿಗೆ ಸಲ್ಲಬೇಕಾದ ಅಗತ್ಯ ಸೌಲಭ್ಯಗಳನ್ನು ಕೊಡಿಸಲು ಶ್ರಮಿಸುವುದಾಗಿ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ.ಎಂ. ರಾಜಶೇಖರ್ ಮಾತನಾಡಿ, ಜಿಲ್ಲಾ ಸಂಘದ ವತಿಯಿಂದ ಜಿಲ್ಲೆಯ ಪತ್ರಕರ್ತರುಗಳಿಗೆ ಕೋವಿಡ್ ಸಂದರ್ಭದಲ್ಲಿ ಸಂಘದಿಂದ ಸಾಧ್ಯವಿದ್ದ ಸೌಲಭ್ಯಗಳನ್ನು ನೀಡಲಾಗಿದ್ದು ಪ್ರತಿ ವರ್ಷ ಪತ್ರಕರ್ತರ ಮಕ್ಕಳುಗಳಿಗೆ ಪ್ರತಿಭಾ ಪುರಸ್ಕಾರ, ವಿದ್ಯಾರ್ಥಿ ವೇತನ ಮತ್ತು ಕೆಲಸದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಸಾವಿಗೀಡಾದ ಪತ್ರಕರ್ತರ ಕುಟುಂಬಕ್ಕೆ ಕಿರು ಸಹಾಯ ನೀಡಿ ಸಾಂತ್ವನ ಹೇಳುವುದು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಅಂತ ತಿಳಿಸಿದರು. ಪತ್ರಿಕಾ ದಿನಾಚರಣೆಯಲ್ಲಿ ಕಿರುತೆರೆ ನಟರಾದ ಕಿರಣ್ ಕುಮಾರ್, ಲಯಾ ಕೋಕಿಲ, ಚಲನಚಿತ್ರ ನಿರ್ಮಾಪಕ ಪ್ರಶಾಂತ್ ಹೆಚ್ಚಿ ಮುಂತಾದವರು ಹಾಜರಿದ್ದು ಪತ್ರಕರ್ತರಿಗೆ ಶುಭವನ್ನು ಹಾರೈಸಿದರು. ತಾವು ವಿದ್ಯಾರ್ಥಿ ಜೀವನದ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಮನೆಗೆ ಹಾಕುತ್ತಿದ್ದಲ್ಲದೆ ಕೆಮ್ಮಣ್ಣಗುಂಡಿ, ಕಲ್ಲತ್ತಗಿರಿ ಮುಂತಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಬರುವ ಪ್ರವಾಸಿಗರಿಗೆ ಪತ್ರಿಕೆಗಳನ್ನು ಹಂಚಿದ್ದು ಪತ್ರಕರ್ತರ ಸಮಸ್ಯೆಗಳ ತಮ್ಮ ಅರಿವಿನಲ್ಲಿದ್ದು ಸಣ್ಣ ಪತ್ರಿಕೆಗಳನ್ನು ನಡೆಸುವುದೇ ಕಷ್ಟಕರವಾಗಿರುವ ಈ ದಿನಮಾನಗಳಲ್ಲಿ ಸಾರ್ವಜನಿಕರು ತಮ್ಮ ಕೈಲಾದ ಸಹಕಾರ ನೀಡುವುದು ನಮ್ಮೆಲ್ಲ ಕರ್ತವ್ಯ ಎಂದು ಬಿಆರ್ ರವಿ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ತರೀಕೆರೆಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿ ಕೃಷ್ಣನಾಯ್ಕ್, ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಹೆಚ್ಚಿ, ಕಾರ್ಯದರ್ಶಿ ಬಾಲಾಜಿ ಎನ್, ವೆಂಕಟೇಶ ಮತ್ತು ವಿಜಯ್ ಕುಮಾರ್, ಮಾಜಿ ಸೈನಿಕ ಮಿಲ್ಟ್ರಿ ಶ್ರೀನಿವಾಸ್, ಬಂಜಾರ್ ಸಂಘದ ತಾಲೂಕು ಅಧ್ಯಕ್ಷರು ಮತ್ತು ಮಾಜಿ ಅಧ್ಯಕ್ಷರು, ವಿವಿಧ ಕ್ಷೇತ್ರದ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತರೀಕೆರೆಯ ಅರಮನೆ ಸಭಾಂಗಣದಲ್ಲಿ ನಡೆದ ತಾಲೂಕು ಪತ್ರಿಕಾ ದಿನಾಚರಣೆಯಲ್ಲಿ ಕಿರುತೆರೆ ನಟರಾದ ಕಿರಣ್ ಕುಮಾರ್, ಲಯಾ ಕೋಕಿಲ, ಚಲನಚಿತ್ರ ನಿರ್ಮಾಪಕ ಎಚ್.ಇ. ಪ್ರಶಾಂತ್ ಮುಂತಾದವರನ್ನ ಸನ್ಮಾನಿಸಲಾಯಿತು. ಪ್ರದೀಪ್ ಹೆಚ್ಚಿ, NGS24 ನ್ಯೂಸ್ ಬ್ಯೂರೋ, ತರೀಕೆರೆ. ಆಗ ಒಂದೇ ಒಂದು ವೈದ್ಯರಲ್ಲಿ ನಮ್ಮ ಪತ್ರಿಕೆ ಕನ್ನಡಕ್ಕೆ ಒಬ್ಬ ಹನುಮಾನ್ ಬಂದಿದ್ದಾನೆ ಅಂತ ಆ ಒಂದು ವರ್ಡ್ ಯಾವ ಮಕ್ಕಳಿಗೆ ನಮ್ಗೆ ಬೆಳೀಬೇಕು ಅದೇ ಟೈಮ್ ನಾವು 20 ಮೀಟರ್ ಡಿವೈಸ್ ಮಾಡಿದ್ದು. ಆದರೆ ನಮ್ಮ ಸ್ಥಳೀಯ ಪತ್ರಕರ್ತರು ಆಗಲಿಲ್ಲ. ಕುಟುಂಬದಿಂದ ಬಹಳ ಕಷ್ಟ ಇದೆ. ಅಂತ ಪರಿಸ್ಥಿತಿ ಪತ್ರಿಕೆಯನ್ನು ನಡೆಸಿಕೊಂಡು ಇವತ್ತು ಪತ್ರಿಕಾ ದಿನಾಚರಣೆಯಲ್ಲಿ ಇವತ್ತು ಸರ್ಕಾರ ಕೆಲವು ಸಹಾಯ ಮಾಡ್ತಾ ಸಹಾಯ ಮಾಡಿಕೊಂಡು ಪತ್ರಿಕಾ ದಿನಾಚರಣೆ ಮಾಡಿ ಮಾಜಿ ಸೈನಿಕರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಮಾಡೋದು ಹೋರಾಟ ಅಲ್ಲ. ಇವತ್ತು ನಮ್ಮ ಬಿಸಿನೆಸ್ ನಾಯಕರು ಸುಮಾರು 9 ಎಲ್ಲ ಕಾರ್ಯಕ್ರಮ